ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. SSLC ಸ್ಟೂಡೆಂಟ್ಸ್ಗಳು ರಿಸಲ್ಟ್ ಏನೇನು ಸ್ವಲ್ಪ ಕೆಲವೇ ಕ್ಷಣದಲ್ಲಿ ಬರುತ್ತೆ ಅಂತ ಹೇಳ್ಬೋದು. ಈ ಕೆಲವೇ ದಿನಗಳಲ್ಲಿ ಸ್ವಲ್ಪ ಜನ ಸ್ಟೂಡೆಂಟ್ಸ್ ಕ್ವಶನ್ಸ್ ಮಾಡ್ತಿದ್ದಾರೆ. ವ್ಯಾಲ್ಯೂಯೇಷನ್ಸ್ ಅನ್ನೋದು ಹೆಂಗಿರುತ್ತೆ, ಸ್ಟ್ರಿಕ್ಟ್ ಇರುತ್ತಾ, ಏನು ಲಿಬರಲ್ ಆಗಿರುತ್ತಾ, ಫೇರ್ ಆಗಿರುತ್ತಾ, ಈ ಥರ ಅಂತ ಕ್ವಶನ್ಸ್ ಆದರೆ ಕೇಳ್ತಾ ಇದ್ರು. ಬನ್ನಿ ವಿಡಿಯೋನ ಕಂಪ್ಲೀಟ್ ವರ್ಗು ನೋಡಿ, ನಿಮಗೆ ಪ್ರತಿಯೊಂದು ಕಂಪ್ಲೀಟ್ ಆಗಿ ಇನ್ಫಾರ್ಮೇಷನ್ಸ್ ಕೊಡ್ತೀನಿ. ವ್ಯಾಲ್ಯೂಯೇಷನ್ಸ್ ಯಾವ ಥರ ಆಗುತ್ತೆ, ಸ್ಟ್ರಿಕ್ಟ್ ಇರುತ್ತಾ, ಲಿಬರಲ್ ಇರುತ್ತೆ, ಎಲ್ಲ ಸ್ಟೂಡೆಂಟ್ಸ್ ಪಾಸ್ ಆಗ್ತಾರಾ, ಇದಕ್ಕೆಲ್ಲರಿಗೂ ಇನ್ಫಾರ್ಮೇಷನ್ಸ್ ಕೊಡ್ತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿ, ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ ಖಂಡಿತ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಅದನ್ನು ಮಾಡ್ಕೊಂಬಿಡಿ. ನೀವು ಮಾಡುವಂಥ ಒಂದು ಸಣ್ಣ ಸಬ್ಸ್ಕ್ರೈಬ್ ಲೈಕ್ ಕೂಡ ತುಂಬಾ ಇನ್ಫಾರ್ಮೇಟಿವ್ ಆಗಿರುತ್ತೆ ನಮಗೆ. ನೀವು ಮಾಡುವಂಥ ಲೈಕ್ ನಮಗೆ ತುಂಬಾ ಮೋಟಿವೇಶನ್ ಸಿಗುತ್ತೆ, ತುಂಬಾ ಸಾಕಷ್ಟು ವಿಡಿಯೋನ ಇನ್ಫಾರ್ಮೇಷನ್ಸ್ ನಿಮಗೆ ಕೊಡೋಕ್ಕಾದ್ರೆ ನಮಗೆ ಸಿಗುತ್ತೆ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ಮೊದಲನೇದಾಗಿ ನಿಮಗೆ ವ್ಯಾಲ್ಯೂಯೇಷನ್ ಸ್ಟ್ರಿಕ್ಟ್ ಇರುತ್ತೆ, ಲಿಬರಲ್ ಇರುತ್ತೆ ಅಂತ ಹೇಳಿದ್ರೆ ಖಂಡಿತ ನಿಮಗೆ ವ್ಯಾಲ್ಯೂಯೇಷನ್ ಅಂತ ಸ್ಟ್ರಿಕ್ಟ್ ಆದ್ರೆ ಇರಲ್ಲ, ಕಂಪ್ಲೀಟ್ ಆಗಿ ಲಿಬರಲ್ ಆಗೇ ಇರುತ್ತೆ. ಯಾಕಂದ್ರೆ ನಿಮಗೆ ಸ್ಟೂಡೆಂಟ್ಸ್ SSLC ಸ್ಟೂಡೆಂಟ್ಸ್ಗಳು ಅವ್ರಿಗೆ ಇದೇ ಒಂದು ಮೊದಲನೇ ಅಂತ ಆಗಿರೋದ್ರಿಂದ ಗೌರ್ಮೆಂಟ್ ಕೂಡ ಅದೇ ಇರುತ್ತೆ, ನಿಮ್ಮ ಸ್ಟೂಡೆಂಟ್ಸ್ನ ಎಲ್ಲ ಸ್ಟೂಡೆಂಟ್ಸ್ನ ಪಾಸ್ ಮಾಡೋಣ ಅನ್ನೋ ಒಂದು ಉದ್ದೇಶ ಇರುತ್ತೆ. ಯಾಕಂದ್ರೆ ಇಲ್ಲಿ ಒಂದು ಪಾಸ್ ಆಗ್ಬಿಟ್ರೆ ಮುಂದೆ ಅವ್ರು ಏನೋ ಒಂದು ದಾರಿ ಮಾಡ್ಕೋತಾರೆ ಅನ್ನೋ ಒಂದು ಉದ್ದೇಶದಿಂದ ಏನ್ ಮಾಡ್ತಾರೆ ಎಲ್ಲ ಟೀಚರ್ಸ್ಗಳು. ಅಂದ್ರೆ ನೀವು ಬರ್ದಿದ್ರೆ ಒಟ್ನಲ್ಲಿ ನೀವೇನೋ ಒಂದು ಸಮಥಿಂಗ್ ಏನೋ ಬರ್ದಿರ್ಬೇಕು, ರಿಲೇಟೆಡ್ ಒಂದು ಕ್ವಶನ್ಸ್ ಏನೊಂದು ಕ್ವಶನ್ಸ್ ಕೇಳಿದ್ದಾರೆ ಅಂದ್ರೆ ಆ ಕ್ವಶನ್ ರಿಲೇಟೆಡ್ ಆನ್ಸರ್ ಬರೆದಿದ್ದಾರೆ ಖಂಡಿತ ಮಾರ್ಕ್ಸ್ ಕೊಡ್ತಾರೆ. ನಿಮ್ಗೆ 5 ಕೊಡೋ ಪ್ಲೇಸ್ ಅಲ್ಲಿ ನಿಮ್ಗೆ 3 or 4 ಮಾರ್ಕ್ಸ್ ಸಿಗೋ ಚಾನ್ಸಸ್ ಇರುತ್ತೆ. ಬಟ್ ನೀವು ಕ್ವಶನೇ ಬರ್ದಿಲ್ಲ, ಏನು ಬರ್ದಿಲ್ಲ, ಪೇಜ್ ಎಲ್ಲ ಫುಲ್ ಖಾಲಿ ಬಿಟ್ಟಿದ್ದೀನಿ ಅಂದ್ರೆ ಅವಾಗ ವ್ಯಾಲ್ಯೂಯೇಷನ್ಸ್ ಅವರು ಕೂಡ ಏನು ಮಾಡೋಕ್ಕಾಗಲ್ಲ, ನಿಮಗೆ ಮಾರ್ಕ್ಸ್ ಕೊಡೋಕೆ ಚಾನ್ಸಸ್ಸೇ ಇರಲ್ಲ. ಓಕೆನಾ, ಒಟ್ಟಿನಲ್ಲಿ ಯಾರು ಪೇಜಸ್ನ ಬರೆದು ರಿಲೇಟೆಡ್ ಇರೋ ಆನ್ಸರ್ಸ್ ಬರ್ದಿದ್ರೆ ನಿಮಗೆ ಮಾರ್ಕ್ಸ್ನ ಸಿಗುತ್ತೆ. ಓಕೆನಾ, ಬಟ್ ಇನ್ನೊಂದು ಕೇಳಿದ್ರೆ ಸ್ಟ್ರಿಕ್ಟ್ ಇರುತ್ತೆ, ಲಿಬರಲ್ ಇರುತ್ತೆ, ಖಂಡಿತ ಸ್ಟ್ರಿಕ್ಟ್ ಅನ್ನೋದು ಇರೋದೇ ಇಲ್ಲ. ಯಾಕಂದ್ರೆ ನಿಮಗೆ ಅನ್ಕೋಬಹುದು, ಈಗ ಸೆಕೆಂಡ್ PUC ರಿಸಲ್ಟ್ ನಿಮಗೆ 86% ಅದರ ಬಂದಿದೆ ಆಲ್ ಓವರ್ ಕರ್ನಾಟಕದಲ್ಲಿ. ಅಂದ್ರೆ SSLC ಕೂಡ ಅದೇ ತರ ರಿಸಲ್ಟ್ನ ತರಕ್ಕೆ ಎಲ್ಲರೂ ಟ್ರೈ ಮಾಡ್ತಿರ್ತಾರೆ. ಬಟ್ ಸ್ಟೂಡೆಂಟ್ಸ್ ಮೇಲೆ ನೀವು ಆಲ್ರೆಡಿ ನೀವು ಮೂರು ಸಾರಿ ಪ್ರಿಪರೇಟಿವ್ ಬರ್ದಿದ್ದೀರಾ, ಎಲ್ಲ ಬರ್ದಿದ್ದೀರ ಅಂದಮೇಲೆ ನಿಮ್ಮ ರಿಸಲ್ಟ್ ಕೂಡ ಚೆನ್ನಾಗೇ ಬರುತ್ತೆ. ಬಟ್ ವ್ಯಾಲ್ಯೂಯೇಷನ್ ಕಂಪ್ಲೀಟ್ ಸ್ಟ್ರಿಕ್ಟ್ ಅನ್ನೋದು ಇರೋದಿಲ್ಲ, ಲಿಬರಲ್ ಆಗೇ ಇರುತ್ತೆ. ಬಟ್ ಎನಿವೇ ನಿಮ್ಮ ಸ್ಟೂಡೆಂಟ್ ಯಾರ್ಯಾರು ಆನ್ಸರ್ಸ್ ಚೆನ್ನಾಗಿ ಬರ್ತಿದ್ರೆ ನಿಮಗೆ ಖಂಡಿತ ಒಳ್ಳೊಳ್ಳೆ ಮಾರ್ಕ್ಸ್ ಬರುತ್ತೆ. ಒಂದಾದ್ರೆ ನಾನು ಹೇಳ್ಬೋದು, ನೀವೇನು ಅನ್ಕೊಂಡಿದ್ದಾರೆ ಅದಕ್ಕಿಂತ ಚೆನ್ನಾಗೇ ರಿಸಲ್ಟ್ ಬರುತ್ತೆ, ಏನು ಕೆಟ್ಟದಾಗಂದ್ರೆ ಬರಲ್ಲ ಈ ವರ್ಷ ಅಂತ ಹೇಳ್ಬೋದಾದ್ರೆ ನಾನು ಹೇಳ್ತೀನಿ. ಯಾಕಂದ್ರೆ ಇದು ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ಸ್ ಕೊಡ್ತಿರೋದು ವ್ಯಾಲ್ಯೂಯೇಷನ್ ಅವರೇ ಹೇಳ್ತಿದ್ದಾರೆ. ಚೆನ್ನಾಗಿ ಬರ್ತಿದ್ದಾರೆ ಸ್ಟೂಡೆಂಟ್ಸ್, ಸ್ವಲ್ಪ ಸ್ಟೂಡೆಂಟ್ಸ್ ಅಂತ ಹೇಳ್ತಿದ್ರು. ಅವಾಗ ನೋಡಿದ್ರೆ ಎಂಟೈರ್ ಸ್ಟೂಡೆಂಟ್ಸ್ಗೆ ಇದನ್ನ ನಾವು ಹೇಳ್ಬಾರ್ದು ಈ ಥರ ಬಂದು. ಬಟ್ ಸ್ಟೂಡೆಂಟ್ಸ್ ಭಯದಲ್ಲಿ ಇರ್ತಾರೆ, ನಮ್ದು ಹೆಂಗಾಗುತ್ತೆ ಅಂತ ಒಂದು ಕನ್ಫ್ಯೂಷನ್ ಇರ್ತಾರೆ ಅಂತ ಹೇಳ್ತಾ ಅದಕ್ಕೋಸ್ಕರ ನಾನು ಅವ್ರಿಗೆ ಒಂದು ಕ್ಲಾರಿಫಿಕೇಶನ್ಸ್ ಕೊಡೋಣ. ಸ್ಟೂಡೆಂಟ್ಸ್ಗೆ ಭಯದಲ್ಲಿ ಇರೋದು ಬೇಡ. ಯಾಕಂದರೆ ಸಾಕಷ್ಟು ಸೆಕೆಂಡ್ PUC ಸ್ಟೂಡೆಂಟ್ಸು ತುಂಬಾ ಏನಾಗ್ಬಿಟ್ರು ಫುಲ್ ಫೀಲಿಂಗಲ್ಲಿ ಹೋಗ್ಬಿಟ್ರು, ನಂದು ರಿಸಲ್ಟು ಹೆಂಗೆ ಬರುತ್ತೆ ಬಟ್ SSLC ಸ್ಟೂಡೆಂಟ್ಸ್ ಆ ಥರ ಆಗೋದು ಬೇಡ, ಇನ್ನೂ ಚಿಕ್ಕ ಮಕ್ಳು ಇರ್ತಾರೆ. ಅದಕ್ಕೋಸ್ಕರ ನಿಮ್ಮ ಒಟ್ಟಿನಲ್ಲಿ ರಿಸಲ್ಟು ಚೆನ್ನಾಗಿ ಬರುತ್ತೆ, ವ್ಯಾಲ್ಯೂಯೇಷನ್ಸ್ ಕೂಡ ಅನ್ನೋದು ಕೂಡ ಚೆನ್ನಾಗಿ ಆಗಿದೆ ಅಂತ ಹೇಳ್ಬೋದು. ಇನ್ನೂ ಸಬ್ಜೆಕ್ಟ್ಗಳು ಬಾಕಿ ಇದಾವೆ, ಇನ್ನೂ ಸಬ್ಜೆಕ್ಟ್ಗಳು ಅವು ಕೂಡ ವ್ಯಾಲ್ಯೂಯೇಷನ್ಸ್ ಪ್ರೊಸೆಸಲ್ಲಿ ಇದಾವೆ. ಕಂಪ್ಲೀಟ್ ಆದ ತಕ್ಷಣ ನಿಮಗೆ ಕಂಪ್ಲೀಟ್ ಆಗಿ ವ್ಯಾಲ್ಯೂಯೇಷನ್ಸ್ ಏನೇನಿದೆ ಅನ್ನೋದು ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ ಕೊಡ್ತಾ ಇರ್ತೀನಿ. ಯಾರು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಸ್ ಆನ್ ಮಾಡ್ಕೊಂಡಿರ್ತೀರಾ ನಿಮಗೆ SSLC ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ ಬರುತ್ತೆ. ರಿಸಲ್ಟ್ ಬಿಟ್ಟ ತಕ್ಷಣ ನಾನು ಲಿಂಕ್ ಕೂಡ ಪ್ರೊವೈಡ್ ಮಾಡ್ತೀನಿ. ಯಾರು ನಮ್ಮ ಒಂದು ವಾಟ್ಸಪ್ ಚಾನಲ್ ಜಾಯ್ನ್ ಆಯ್ತಾರೆ ನೋಡಿ, ಅವ್ರಿಗೆ ಪ್ರತಿಯೊಂದು ಇನ್ಫಾರ್ಮೇಷನ್ ಸಿಗುತ್ತೆ, ಮತ್ತೆ ಹಾಗೆ ಒಂದು ಈ ರಿಸಲ್ಟ್ ಲಿಂಕ್ ಕೂಡ ಸಿಗುತ್ತೆ, ಹೋಗಿ ಅಲ್ಲಿ ಜಾಯ್ನ್ ಆದವ್ರಿಗೆ. ಯಾಕಂದರೆ ನಾನು ಪ್ರತಿಯೊಂದು ವಿಡಿಯೋ ಮಾಡಿ ತಿಳಿಸಿಲ್ಲ ಅಂದ್ರೆ ನನ್ನ ಒಂದು ವಾಟ್ಸಪ್ ಗ್ರೂಪಲ್ಲಿ ಪ್ರತಿಯೊಂದು ಅಪ್ಡೇಟ್ ಮಾಡ್ತಿರ್ತೀನಿ, ಹೋಗಿ ಜಾಯ್ನ್ ಆಗಿ. ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ, ಪ್ರತಿಯೊಬ್ಬರಲ್ಲಿ ಹೋಗಿ ಜಾಯ್ನ್ ಆಗಿ ಅಂತ ಹೇಳ್ತಾ. ರಿಸಲ್ಟ್ ಇದೆ ಮತ್ತು 24th ಬರೋದ್ರಿಂದ ನಿಮ್ಮ ಎಲ್ಲರ ಒಂದು ಕುತೂಹಲ ಅನ್ನೋದನ್ನು ಇರದೇ ಇರುತ್ತೆ. ಯಾಕಂದರೆ ಅದು ಒಂದು ಪಬ್ಲಿಕ್ ಎಕ್ಸಾಮ್ ಆಗಿರೋದ್ರಿಂದ ಎಲ್ಲರೂ ಒಂದು ರಿಸಲ್ಟ್ನ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ, ಫಲಿತಾಂಶಕ್ಕೆ ಆದಷ್ಟು ಬೇಗನೆ ರಿಸಲ್ಟ್ ಬರುತ್ತೆ ಅಂತ ಹೇಳ್ತಾ. ಗಾಯ್ಸ್, ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನಾನು ಪ್ರತಿಯೊಂದು ಕಮೆಂಟ್ಗೆ ಆನ್ಸರ್ ಮಾಡ್ತೀನಿ, ಇಲ್ಲಾಂದ್ರೆ ಡೆಡಿಕೇಟ್ ಆಗಿ ವಿಡಿಯೋ ಅದನ್ನು ಮಾಡಿ ತಿಳಿಸ್ತೀನಿ. ಓಕೆನಾ, ಸಿಗೋಣ ಗಾಯ್ಸ್ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್ ಗಾಯ್ಸ್, ಲವ್ ಯು ಆಲ್, ಟಾಟಾ, ಬಾಯ್ ಬಾಯ್.